ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ. ಹಾಗಾಗಿ ಸೊ ಇನ್ನು ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಮಾರ್ನಿಂಗ್ ನಮ್ಮ ಪುಟಾಣಿಗಳಿಗೆ ಯೆಲ್ಲೋ ಕಲರ್ ಮಿಲ್ಕ್ ಮಾಡಿಕೊಟ್ಟಿದ್ದೆ. ಒಂಥರ ಗೋಲ್ಡನ್ ಮಿಲ್ಕ್ ಅಂತಲೇ ಹೇಳ್ಬೋದು ಅದು. ಸೊ ಪ್ರತಿದಿನ ಅರಿಶಿನ ಹಾಕ್ಬಿಟ್ಟು ಹಾಲು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಸೊ ಅದ್ರ ಜೊತೆಗೆ ದೋಸೆ ಆ್ಯಂಡ್ ವೆಜಿಟೇಬಲ್ ರೈಸ್, ಸೊ ಚಟ್ನಿ ಎಲ್ಲ ಮಾಡಿದ್ದಾರೆ ಅಕ್ಕ. ಸೊ ನಾನು ವೆಜಿಟೇಬಲ್ಸ್ ರೈಸ್ ಗೊಜ್ಜು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಕ್ಕ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ, ನಾನು ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಅವಲಕ್ಕಿ ಮಾಡಿದ್ದಾರೆ ಆ್ಯಂಡ್ ದೋಸೆ ಹಾಕ್ತಾಯಿದ್ದಾರೆ ಕಣ್ಣುಗೆ. ಇದು ಒಂದು ಪೈನಾಪಲ್. ಸೊ ಪೈನಾಪಲ್ ಇತ್ತು, ಅದನ್ನು ಸ್ನ್ಯಾಕ್ಸ್ಗೆ ಹಾಕೋಣ ಅಂಥೇಳಿ ಕಟ್ ಮಾಡಿಟ್ಟಿದ್ದೆ. ಆ್ಯಂಡ್ ಇಲ್ಲಿ ಫೈನಲಿ ಗೊಜ್ಜೆಲ್ಲ ಆಗಿದೆ. ಸ್ಫೂರ್ತಿ ಬಿಸಿ ನೀರು ಕಾಯಿಸಿಟ್ಟಿದ್ದೆ, ಸೊ ಅದನ್ನು ವಾಟರ್ ಬಾಟಲ್ಗೆ ಹಾಕ್ತಾಯಿದ್ದಾಳೆ. ಮತ್ತು ಚಾರು ವೆಜಿಟೇಬಲ್ ಗೊಜ್ಜು ಮಾಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದಾಳೆ. ಸೊ ಬಾಣಲಿಯಲ್ಲಿ ಅವಳಿಗೆ ಈ ರೀತಿ ಮಿಕ್ಸ್ ಮಾಡೋದಂದರೆ ತುಂಬಾ ಇಷ್ಟ ನಮ್ಮ ಚಾರುಗೆ. ಸೊ ಅದಕ್ಕೆ ಸರಿ ಆಯಿತು, ಮಿಕ್ಸ್ ಮಾಡು ಅಂಥೇಳಿ ಹೇಳಿದ್ದೆ. ಸೊ ಮಿಕ್ಸ್ ಮಾಡ್ತಾ ಇದ್ದಾಳೆ. ಗೊಜ್ಜು ಜಾಸ್ತಿ ಇತ್ತು, ಸೊ ಅದಕ್ಕೆ ಸಪ್ರೇಟಾಗಿ ಬಾಕ್ಸಲ್ಲಿ ತೆಗೆದಿಟ್ಬಿಟ್ಟು ಸ್ವಲ್ಪ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಪುಟಾಣಿಗಳಿಗೆ ಫೇವ್ರೆಟ್ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ರೈಸ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ವೆಜಿಟೇಬಲ್ಸ್ ಗೊಜ್ಜು. ನಿಮಗೆ ರೆಸಿಪಿ ಬೇಕಂದರೆ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳು ತಿಂತಾಯಿದ್ದಾರೆ. ಕಣ್ಣುಗೆ ತಿನ್ನೋದಕ್ಕೂ ದೋಸೆನೇ, ಬಾಕ್ಸ್ಗೂ ದೋಸೆನೇ. ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಅನ್ನ ತಿನ್ನು ಅಂದರೂ ತಿನ್ನಲ್ಲ ಅವನು, ಒಂದೆರಡು ತುತ್ತು ತಿಂತಾನೆ ಅಷ್ಟೇ. ಸೊ ಇಲ್ಲಿ ನಮ್ಮ ಪುಟಾಣಿಗಳೆಲ್ಲರೂ ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾಯಿದ್ದಾರೆ. ಮತ್ತು ಹಾಲಿತ್ತಲ್ವ, ಸೊ ಅದು ಉಳಿದಿತ್ತು, ನಮ್ಮ ಪುಟಾಣಿಗಳಿಗೆ ಕೊಟ್ಟು ಉಳಿದಿತ್ತು. ಗೋಲ್ಡನ್ ಮಿಲ್ಕ್ ಅಂತಲೇ ಕರಿಬೋದು ಅದನ್ನು. ಸೊ ನಾನು ಗ್ಲಾಸ್ಗೆ ಬಗ್ಸ್ಬಿಟ್ಟು ಕುಡಿಯೋಣ ಅಂಥೇಳಿ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳಿಗೆ ಅವಲಕ್ಕಿ ಚೊಚೋ ಮಾಡಿದ್ರಲ್ವ, ಸೊ ಅದನ್ನು ಮತ್ತು ರೈಸ್ ಎಲ್ಲ ಹಾಕಿ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಕಣ್ಣುಗೆ ದೋಸೆ ಹಾಕ್ತಾಯಿದ್ದೀನಿ. ಬಾಕ್ಸಿಗೆ ಎಲ್ಲರಿಗೂ ಹಾಕಿದ್ದಾಯಿತು ಫ್ರೆಂಡ್ಸ್. ಈಗ ದೋಸೆ ಹಾಕ್ತಾಯಿದ್ದೀನಿ. ಕಣ್ಣುಗೆ ದೋಸೆ ಬಾಕ್ಸ್ಗೆ, ಅವ್ರಿಗೆಲ್ಲ ರೈಸ್ ಮತ್ತು ಪೈನಾಪಲ್ ಕಟ್ ಮಾಡಿದ್ದೀನಿ, ಪೈನಾಪಲ್ ಬೇಕಂತೆ. ಸೊ ದೋಸೆ ಪೈನಾಪಲ್ ಮತ್ತು ಚಟ್ನಿ ಹಾಕಿ ಕಳಿಸ್ಬೇಕು ಬಾಕ್ಸ್ಗೆ. ಫ್ರೂಟ್ಸು ಮನೆಯಲ್ಲಿ ಎಷ್ಟಿದ್ರು ಬರೀ ಮಕ್ಕಳಿಗೆ ಕಟ್ ಮಾಡಿಕೊಡ್ತಾ ಇರ್ತೀವಿ. ಮಕ್ಕಳ ಜೊತೆಗೆ ನಾವು ತಿನ್ನಬೇಕು. ನಾವು ಚೆನ್ನಾಗಿದ್ರೇ ಮಕ್ಕಳು ಚೆನ್ನಾಗಿರ್ತಾರೆ ಅಲ್ವಾ? ಸೊ ಫ್ರೂಟ್ಸ್ ಏನೇ ಕಟ್ ಮಾಡಿದ್ರು ನೀವು ಮಿಸ್ ಮಾಡದೆ ತಿನ್ನಿ. ಓಕೆ, ಅವನಿಗೆ ಕ್ರಿಸ್ಪಿಯಾಗಿರಬೇಕು, ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ ದೋಸೆನ. ಹಾಯ್ ಫ್ರೆಂಡ್ಸ್, ಬಿಸಿಲಲ್ಲಿ ಕೂತ್ಕೊಂಡಿದ್ದೀನಿ. ಫುಲ್ಲು ಚಳಿ ಆಗ್ತಾಯಿದೆ. ನಮ್ಮ ಪುಟಾಣಿಗಳು ಸ್ಕೂಲ್ಗೆ ಹೋದರು. ಟೈಮ್ 9:30 ಆಗಿದೆ. ಮನೆಯಲ್ಲಿ ಸ್ವಲ್ಪ ಕೆಲಸ ಮುಗಿದಿದೆ, ಅಂದರೆ ಮಾಮೂಲಿ ನಿಮ್ಗೆ ಗೊತ್ತೇ ಇದೆ ಮನೆ ಕೆಲಸ. ಸೊ ನಾನಿಲ್ಲಿ ಟೆರೆಸ್ ಮೇಲೆ ಬಂದೆ ಬಟ್ಟೆ ಒಣಗಾಕೋದಕ್ಕೆ. ಬಟ್ಟೆ ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಈಗ ಒಣಗಾಕೋದಕ್ಕೆ ಬಂದೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡಿದ್ದೀನಿ. ಒಣಗಾಕಿದ್ದು ಆಯಿತು, ಇನ್ನೊಂದು ಸಲ ಹಾಕಿದ್ದೀನಿ.
ಮತ್ತು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಮೊಬೈಲಲ್ಲಿ ಮೂವಿ ಹಾಕ್ಕೊಂಡು ನೋಡ್ತಾ ಇದ್ದೆ. ನೆಟ್ಫ್ಲಿಕ್ಸಲ್ಲಿ ಲಕ್ಕಿ ಭಾಸ್ಕರ್ ಅಂತ ಮೂವಿ ಹಾಕಿದ್ದಾರೆ. ಮೈ ಗಾಡ್, ಏನು ಸಖತ್ತಾಗಿದೆ ಗೊತ್ತಾ, ಸೂಪರಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಆ ಡೈರೆಕ್ಟರ್ಗೆ ಹೇಗೆ ಹೊಗಳ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ, ಅಷ್ಟು ಸಖತ್ತಾಗಿದೆ ಮೂವಿ ಮಾತ್ರ. ಸೊ ನೋಡಿ ನೆಟ್ಫ್ಲಿಕ್ಸಲ್ಲಿ. ತೆಲುಗು ಅಲ್ಲಿ ನಾನು ನೋಡಿದ್ದು, ಕನ್ನಡದಲ್ಲೂ ಇದೆ ಅಂದ್ಕೊಳ್ತೀನಿ, ಆದರೆ ನಾನು ಕನ್ನಡದಲ್ಲಿ ಚೆಕ್ ಮಾಡಿಲ್ಲ. ಬಟ್ ಚೆಕ್ ಮಾಡಿ ನೋಡಿ, ಕನ್ನಡದಲ್ಲೂ ಇರ್ಬೋದು ಆಡಿಯೋ ಅದು. ತೆಲುಗಲ್ಲಿ ನೋಡಿದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಿ ಹುಟ್ಟಿರೋ ಒಂದು ಸ್ಟೋರಿ ಅದು. ಸೊ ಮಿಡಲ್ ಕ್ಲಾಸ್ ಒಬ್ಬ ಹುಡುಗ ತಿಳ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ಆ ಸ್ಟೋರಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ, ಕೊನೆಯದಾಗಿ ಬಿಲಿಯನರ್ ಆಗ್ತಾನೆ. ಸೊ ಅದು ಹೇಗೆ ಅಂತ ನೀವು ತಿಳ್ಕೊಳ್ಬೇಕು ಅಂದರೆ ನಿಜವಾಗ್ಲೂ ಮೂವಿ ನೋಡಲೇಬೇಕು. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕನ್ನಡದಲ್ಲೂ ಇದೆ, ಅದು ನೀವು ಚೆಕ್ ಮಾಡಿ ನೋಡಿ ನೆಟ್ಫ್ಲಿಕ್ಸಲ್ಲಿ. ಓಕೆ, ತೆಲುಗುವಲ್ಲೂ ಇದೆ, ನಾನು ನೋಡಿದ ತೆಲುಗುವಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸ್ಟೋರಿ ಮಾತ್ರ ಸಖತ್ತಾಗಿದೆ. ಮೂರು ಟ್ವಿಸ್ಟ್ ಬರುತ್ತೆ ಮೂವಿಯಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಈ ಮೂವಿ ನೆಟ್ಫ್ಲಿಕ್ಸಲ್ಲಿ. ತುಂಬ ಚೆನ್ನಾಗಿದೆ. ನೈಟ್ ನೋಡಿದೆ, ನೈಟ್ ನೋಡಿ ಫುಲ್ ಫಿನಿಷ್ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ಮತ್ತೆ ಈಗ ಕೂತ್ಕೊಂಡಿದ್ದೆ ಅಲ್ವಾ, ಸೊ ಮತ್ತೆ ಮೂವಿ ಹಾಕ್ಬಿಟ್ಟು ಮತ್ತೆ ಅದನ್ನೇ ನೋಡ್ತಾ ಇದ್ದೆ. ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ಸೊ ನೀವು ನೋಡಿ. ಸೊ ಎಸ್, ಇನ್ನೇನು ಕೆಲಸ ಇದೆ ಅಂದರೆ ಪಾತ್ರೆ ವಾಶ್ ಮಾಡಿದ್ದೆ, ಅದನ್ನು ಹಾಗೆ ಸರ್ಜೆ ಮೇಲೆ ಇಟ್ಬಿಟ್ಟು ಬಂದಿದ್ದೆ. ಅದನ್ನೆಲ್ಲ ಎತ್ತಿಡಬೇಕು. ಸ್ವಲ್ಪ ನೀರೆಲ್ಲ ಇತ್ತು, ಸೊ ಅದಕ್ಕೆ ಹಾಗೆ ಸರ್ಜೆ ಮೇಲೆ ಇಟ್ಬಿಟ್ಟು ಬಂದಿದ್ದೆ. ಅದನ್ನು ಹೋಗಿ ಜೋಡಿಸ್ಬೇಕು ಕೆಳಗಡೆ ಹೋಗಿ. ಆ್ಯಂಡ್ ಇವತ್ತು ಏನು ಮಾಡೋದಕ್ಕೂ ಮೂಡಿಲ್ಲ, ಮನೆ ಒರೆಸಿಲ್ಲ ನಾನು. ಆದರೆ ಬೇಸಿಕ್ ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಮಾಡೋದಕ್ಕೆ ಮೂಡಿಲ್ಲ ಇವತ್ತು, ಸೊ ಅದಕ್ಕೆ ಮಾಡಿಲ್ಲ ಫ್ರೆಂಡ್ಸ್. ಏನು ಯಾವಾಗಲೂ ಮಾಡಿದ ಕೆಲಸನೇ ಮಾಡಿ ಬೋರ್. ಬಟ್ ಬೇಸಿಕ್ ಮಾಡಬೇಕಲ್ಲ, ಕಸ ಗುಡಿಸೋದು ಆ್ಯಂಡ್ ಪಾತ್ರೆ ವಾಶ್ ಮಾಡೋದು, ಸೊ ಬೆಡ್ಡೆಲ್ಲ ಕ್ಲೀನ್ ಮಾಡೋದು, ಸೊ ಇದೆಲ್ಲ ಮಾಡಿದ್ದೀನಿ. ಮನೆ ಒಂದು ಒರೆಸಿಲ್ಲ, ಈವ್ನಿಂಗ್ ಒರೆಸೋಣ ಅಂತೇಳಿ. ನಿಮಗೆ ಗೊತ್ತಲ್ವ, ನಾನು ದಿನ ಒರೆಸ್ತೀನಿ. ಸೊ ಅಷ್ಟೊಂದು ಏನು ಅಂದರೆ ಅಷ್ಟೊಂದೇನು ಗಲೀಜಾಗಿರಲ್ಲ ಮನೆ, ದಿನ ಒರೆಸ್ತಾ ಇರ್ತೀನಲ್ವ ನೀಟಾಗಿ. ಸೊ ಅಷ್ಟೊಂದೇನು ಗಲೀಜಾಗಿಲ್ಲ. ಸೊ ಅದಕ್ಕೆ ಸಂಜೆ ಒರೆಸೋಣ ಅಂತೇಳ್ಬಿಟ್ಟು ಒರೆಸಿಲ್ಲ, ಸಂಜೆ ಒರೆಸ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಬೇಕು ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ಸೊ ಯಾವಾಗಲೂ ಖುಷಿಯಾಗಿರಿ ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಓಕೆ, ಸೊ ಬಾಯ್, ಟೇಕ್